ಹಾಯ್ ನಮಸ್ಕಾರ. ಇವತ್ತೊಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ರಿಯಲ್ಮಿ ಅವರ 11X 5G. ನೋಡೋಣ ಇದರ ಪ್ರೈಸ್ ರೇಂಜ್ ಏನಿದೆ, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ, ಇದರಲ್ಲಿ ಏನು ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ರಿಯಲ್ಮಿ 11X 5G ಮೋಸ್ಟ್ ಟ್ರಸ್ಟೆಡ್ ಟೆಕ್ನಾಲಜಿ ಅಂತ ಅವ್ರು ಕೊಟ್ಟಿದ್ದಾರೆ. ಮತ್ತು ನಮಗೆ ಬಾಕ್ಸು ಹಿಂಭಾಗ ಸೈಡಲ್ಲಿ ನೋಡಿದ್ರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಪ್ರೈಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಅಂತ ಅಂದ್ಕೊತೀನಿ. 16,990 ಅಂತ ಹೇಳಿದ್ರೆ 17,000 ಅಂತ ಹಾಕಿದ್ದಾರೆ. ಆ್ಯಕ್ಚುಲಾಗಿ ಇದು ಬಿಗ್ ಬಿಲಿಯನ್ ಡೇಸಲ್ಲಿ ಸೇಲಲ್ಲಿ ನಾನು 11,000ಗೆ ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಾಗಿ. ಇದರಲ್ಲಿ ನಮ್ಮ ಬಾಕ್ಸ್ನ ಹಿಂಭಾಗದಲ್ಲಿ ನಮ್ಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. 5G 6nm ಪ್ರೊಸೆಸರ್ ಚಿಪ್ಸೆಟ್ ಅಂತ ಇದೆ ಮೀಡಿಯಾಟೆಕ್ ಅವ್ರದ್ದು. ಮತ್ತು 64 MP ಅಂತ ಹೇಳಿದ್ರೆ 64 ಮೆಗಾಪಿಕ್ಸಲ್ನ ಒಂದು ಕ್ಯಾಮ್ರಾ ಇದರಲ್ಲಿ ಅಳವಡಿಕೆ ಮಾಡಿದ್ದಾರೆ. ಮತ್ತು 5000 mAh ಬ್ಯಾಟ್ರಿ ಒಂದು ಒಳ್ಳೆಯ ವಿಷಯ. ಮತ್ತು 33 ವಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಚಾರ್ಜರ್ ಕೊಡ್ತಾ ಇದ್ದಾರೆ. ಮತ್ತು ಡೈನಾಮಿಕ್ ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ಅಂತ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಮೇನಾಗಿ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಡೇರ್ ಟು ಲೀಪ್ ಇದರಲ್ಲಿ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಬಾಕ್ಸಲ್ಲಿ ಏನೂ ಇಲ್ಲ. ಅದು ಬಿಟ್ಟರೆ ನಮಗೆ ಒಂದು ಸಿಲಿಕಾನ್ TPU ಸಿಗ್ತಾ ಇದೆ. ನಮಗೆ ಬ್ಯಾಕ್ ಕವರು ಈ ನಡುವೆ ಎಲ್ಲದರಲ್ಲಿ ಕೊಡ್ತಿದ್ದಾರೆ. ಇದೊಂಥರ ಕಲರ್ ನೋಡಿ ನಿಮಗೆ ಕಾಣ್ತಾ ಇದೆ ನೋಡಿ, ಒಂಥರ ಬ್ಲ್ಯಾಕಿಶು. ಯಾವುದೇ ಒಂದು ಕೊಳೆ ಆದರೆ ಕೂಡ ನಮಗೆ ಅಷ್ಟು ಎದ್ದಕ್ಕೆ ಕಾಣೋದಿಲ್ಲ. ಇದು ಒಂದು ಒಳ್ಳೆಯ ವಿಷಯ, ಚೆನ್ನಾಗಿದೆ ಇದು. ಅದು ಬಿಟ್ಟರೆ ಕೆಲವು ಪೇಪರ್ ವರ್ಕ್ಸ್ ಕೊಟ್ಟಿದ್ದಾರೆ. ನಾರ್ಮಲಾಗಿ ಎಲ್ಲ ಗೊತ್ತಿದೆ, ಯೂಸರ್ ಗೈಡು ಅವು ಇವು ಅಂತೇಳಿ. ಮತ್ತು ಒಂದು ಸಿಮ್ ಇಂಜೆಕ್ಷನ್ ಪಿನ್ ಸಹ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಫೋನ್ನ ನಮಗಿಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಫೋನು ಕಾಣ್ತಾ ಇದೆ ನೋಡಿ. ನೆಕ್ಸ್ಟು ನಮಗೆ ಈ ಬಾಕ್ಸಲ್ಲಿ ಇದೊಂಥರ ಈ ಕ್ಯಾಮ್ರಾ ವ್ಯೂ ಕೊಟ್ಟಿದ್ದಾರೆ ಅದಕ್ಕೆ, ಓಕೆ. ಅದು ಬಿಟ್ಟರೆ ನಮಗೆ ಚಾರ್ಜರ್ ನೋಡೋಕ್ಕೆ ಸಿಗ್ತಾ ಇದೆ. ಕಾಣ್ತಾ ಇದೆ ನಿಮಗೆ ಸೂಪರ್ ವೋಕ್ ಚಾರ್ಜ್, ಫಾಸ್ಟ್ ಚಾರ್ಜ್ ಅಂತೇಳಿ ಅವರು ಸ್ಪೆಸಿಫೈ ಮಾಡಿರೋ ರೀತಿ. ಇದು 33 ವಾಟ್ನ ಒಂದು ಸೂಪರ್ ವೋಕ್ ಚಾರ್ಜ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಅದು ಬಿಟ್ಟರೆ ನಮಗೆ ಒಂದು USB ಕೇಬಲ್ ಸಿಗ್ತಾ ಇದೆ. ಇದು ಟೈಪ್ A ಟು ಟೈಪ್ C ಕೇಬಲ್ ನೋಡೋಕ್ಕೆ ಸಿಗ್ತಾ ಇದೆ. ಇಷ್ಟು ಮಾತ್ರ ನಮಗೆ ಬಾಕ್ಸಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಇಷ್ಟು ಮಾತ್ರ ನಮಗೆ ಬಾಕ್ಸಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನೋಡೋಣ, ಫಸ್ಟು ನಾವು ಸೆಲ್ ಫೋನ್ನ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ, ನಮಗೆ ಸೆಲ್ ಫೋನ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಕಾಣ್ತಾ ಇದೆ ನಿಮಗೆ 6.72 ಇದು 6.72 ಇಂಚ್ನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ. ಇದು ನಮಗೆ ಬ್ಯಾಕ್ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಗುರು. ಬ್ಯಾಕ್ ಸೈಡಲ್ಲಿ ಮಾತ್ರ ನೋಡಿ ಕಾಣ್ತಾ ಇದೆ ನಿಮಗೆ ಸಖತ್. ಇದೊಂಥರ ಈ ಒಂದು ಡಿಸೈನ್ ಏನಿದೆ ತುಂಬ ಚೆನ್ನಾಗಿದೆ. ಮತ್ತು ಕ್ಯಾಮ್ರಾ ಒಂದು ಏನಿದೆ ನಿಮಗೆ ಸೆಟಪ್ಪು ನೋಡಿ ಕಾಣ್ತಾ ಇದೆ, ಎಷ್ಟು ಹೈಟ್ ಇದೆ ನೋಡಿ. ಕ್ಯಾಮ್ರಾಯಲ್ಲಿ ಸ್ಕ್ರ್ಯಾಚಸ್ ಬೀಳುವ ಚಾನ್ಸಸ್ ಇರುತ್ತೆ. ನಾವು ಕೆಳಗೆ ಏನಾದರೂ ಹಿಂಗಿಟ್ರೆ ಇದು ಕಂಪಲ್ಸರಿ ಬೀಳುತ್ತೆ ಸ್ಕ್ರ್ಯಾಚಸ್ ಅಂತಲೇ ಹೇಳ್ಬೋದು. ಆದರೆ ಇದು ಬಂದು ಆ್ಯಕ್ಚುಲಿ ಗ್ಲಾಸ್ ಥರ ಕಾಣ್ತಾ ಇದೆ, ಅದು ಪ್ಲಾಸ್ಟಿಕ್. ಇದು ಸಖತ್ ಗ್ಲಾಸಿ ಫಿನಿಶ್ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಸೈಡಲ್ಲಿ ನಮಗೆ ಅಲ್ಯೂಮಿನಿಯಂ ಒಂದು ಇದು ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಇದು ಫಿಂಗರ್ ಪ್ರಿಂಟ್ ಸೆನ್ಸರು, ಆನ್ ಆಫ್ ಬಟನ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ವಾಲ್ಯೂಮ್ ರಾಕರ್ ಪ್ಲಸ್ಸು ಮೈನಸ್ಸು. ಇದು ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ ಮೇಲೆ. ಅದು ಬಿಟ್ಟರೆ ಸೈಡಲ್ಲಿ ಇಲ್ಲಿ ನಿಮಗೆ ಸಿಮ್ ಟ್ರೇ ಸಿಗುತ್ತೆ. ಇದು ಸಿಮ್ನ ಒಂದು ಕೆಳಗೆ ಭಾಗದಲ್ಲಿ ಬಂತ ಹೇಳಿದ್ರೆ ನಮಗೆ 3.5mm ಜಾಕ್ ನೋಡೋಕ್ಕೆ ಸಿಗುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಸಹ ಸಿಗ್ತಾ ಇದೆ. ಚಾರ್ಜಿಂಗ್ ಪೋರ್ಟು ಪಾಯಿಂಟು. ಅದು ಬಿಟ್ಟರೆ ನಮಗೆ ಇಲ್ಲಿ ಸ್ಪೀಕರ್ ನೋಡೋಕ್ಕೆ ಸಿಗ್ತಾ ಇದೆ. ಇಷ್ಟು ಮಾತ್ರ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಇದು ಒಂದು ಫಿಸಿಕಲ್ ಓವರ್ವ್ಯೂ? 6.72 ಇಂಚಿನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ. ಮತ್ತು ಇಲ್ಲಿ ಕ್ಯಾಮ್ರಾ ಸೆಟಪ್ ಬಂದು 64 ಮೆಗಾಪಿಕ್ಸೆಲ್ ಇದೆ ಆ್ಯಕ್ಚುಲಿ. ಮತ್ತು 2 ಮೆಗಾಪಿಕ್ಸೆಲ್ ನಾರ್ಮಲ್ ಎಲ್ಲಾದರೂ ಕೊಡ್ತಾರೆ. ಮತ್ತು ಫ್ರಂಟ್ ಬಂದು ನಮಗೆ 8 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ ಇದರಲ್ಲಿ. ನಿಜವಾಗ್ಲೂ ಈ ಫಿಸಿಕಲ್ ಓವರ್ವ್ಯೂ ಏನಿದೆ ಬೆಂಕಿ ಅಂತಲೇ ಹೇಳ್ತೀನಿ ನಿಜವಾಗ್ಲೂ. ಇದರಲ್ಲಿ ಸಖತ್ತಾಗಿದ್ದೀನಿ ಗುರು. ಇದು ನೋಡಿ ಇವರು ಏನಿದೆ ನೋಡಿ, ಅದು ನಂಗೆ ತುಂಬಾ ಇಷ್ಟ ಆಯಿತು ನೋಡಿ. ಒಂದೊಂದು ಆ್ಯಂಗಲಿಗೆ ಒಂದೊಂದು ಕಲರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈಗ ನೋಡಿ ಒಂಥರ ಟಾಪಲ್ಲಿ ಆರೆಂಜಿಶ್ ಆಗಿ ಬ್ಲೂ ಕಾಣ್ತಾ ಇದೆ. ಈಗ ಹಂಗೆ ಚೇಂಜಸ್ ಆಗ್ತಾ ಇದೆ. ಮತ್ತು ನಿಮಗೆ ಒಂದು ಥರ ನಿಮಗೆ ಕಾಣ್ತಾ ಇದೆ ನೋಡಿ.
ಸಖತ್ ಗುರು, ನಿಜವಾಗ್ಲೂ ಇದು ಚೆನ್ನಾಗಿದೆ ನಿಜವಾಗ್ಲೂ. ಇನಿಷಿಯಲ್ ಸೆಟಪ್ ನಾನು ಮಾಡ್ಕೊಂಡ್ಬಿಡ್ತೀನಿ, ಮಾಡಿಬಿಟ್ಟು ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇನಿಷಿಯಲ್ ಇದೆಲ್ಲ ನಾನು ಇದನ್ನ ಸೆಟಪ್ ಎಲ್ಲ ಮಾಡಿದ್ದೀನಿ. ಜಸ್ಟ್ ನೋಡಿ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ನಿಜವಾಗ್ಲೂ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಇದರಲ್ಲಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ನೋಡಿ ನಿಮಗೆ ಕಾಣ್ತಾ ಇದೆ ಆ್ಯಪ್ಸು ತುಂಬ ಅನ್ವಾಂಟೆಡ್ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ನಾರ್ಮಲಾಗಿ ರಿಯಲ್ಮಿ ಸೆಲ್ ಫೋನ್ಸಲ್ಲಿ ಕೆಲವು ಫೋನ್ಸಲ್ಲಿ ಕೆಲವು ಮಾಡಲ್ಸಲ್ಲಿ ಕಾಣುತ್ತೆ ಆ್ಯಕ್ಚುಲಾಗಿ ಈ ರೀತಿ. ಮತ್ತು ನೋಡೋಣ ಬನ್ನಿ ಇದರ ಒಂದು ಕಾನ್ಫಿಗರೇಷನ್ ಏನಿದೆ. ಮತ್ತು ಮೇಲೆ ನೋಡಿ ರಿಯಲ್ಮಿ UI ಅವರ ಒಂದು OS ಇದು ರಿಯಲ್ಮಿ ಅವರ ಒಂದು UI 4.0 ಇದೆ ಅಫಿಷಿಯಲ್ ವರ್ಷನ್ನು. ಮತ್ತು ಡಿವೈಸ್ ನೇಮ್ ಕಾಣ್ತಾ ಇದೆ ನಮಗೆ. ಸ್ಟೋರೇಜ್ ಬಂದು ಇದರ ವೇರಿಯಂಟ್ ಬಂದು 128 GB ಮತ್ತು ರ್ಯಾಮ್ ಬಂದು 6 GB ರ್ಯಾಮ್ ಮತ್ತು 5000 mAh ಕೆಪಾಸಿಟಿ ಇದೆ. MediaTek Dimensity 6100 ಪ್ಲಸ್ ಒಂದು ಚಿಪ್ಪು 5G ಚಿಪ್ ಇದೆ ಆ್ಯಕ್ಚುಲಿ. ಇದರ ಒಂದು ಪರ್ಫಾರ್ಮೆನ್ಸ್ ಏನಂತ ಹೇಳಿದ್ರೆ ವೆರಿ ಸ್ಮೂತ್ ಪರ್ಫಾರ್ಮೆನ್ಸು. ಮತ್ತು ಇದರ ಕೆಪಾಸಿಟಿ ಬಂದು 64 ಮೆಗಾಪಿಕ್ಸೆಲ್ ಮಾತ್ರನೇ ಈ ಒಂದು ಮೀಡಿಯಾಟೆಕ್ನ ಒಂದು ಚಿಪ್ನ ಪರ್ಫಾರ್ಮೆನ್ಸ್ ಇರೋದು. ಮತ್ತು ಇದರ ಒಂದು ಚಾರ್ಜಿಂಗ್ ಫೆಸಿಲಿಟಿನೂ ಅಷ್ಟೇ. ಈ ಚಿಪ್ ಫೆಸಿಲಿಟಿ ಬಂದು ನಿಮಗೆ 33 to 40 ವ್ಯಾಟ್ ಗಂಟ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿ ಈ ಚಿಪ್ಪು ಕೇಪಬಲ್ ಇರೋದು. ಹಾಗಾಗಿ ಅವರು ಈ ಒಂದು ಚಿಪ್ನ ಅಳವಡಿಸಿದ್ದಾರೆ. ಒಂಥರ ಪರವಾಗಿಲ್ಲ ಈ ಪ್ರೈಸ್ ರೇಂಜ್ಗೆ ಆ್ಯಕ್ಚುಲಾಗಿ. ಇವಾಗ ಇದೇ ಫೋನ್ನ ನೀವು ಪರ್ಚೇಸ್ ಮಾಡಬೇಕು 6GB 128GB ವೇರಿಯಂಟ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮ್ಗೆ 15,000 ಮೇಲೆ ಬೀಳುತ್ತೆ. ಆದರೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಸೇಲಲ್ಲಿ ಪರ್ಚೇಸ್ ಮಾಡೋದಕ್ಕೆ ಕೇವಲ 11,000 ರೂಪಾಯಿ ಅಂತ ಹೇಳಿದ್ರೆ 4,000 ರುಪೀಸ್ ಕಮ್ಮಿ ಆಯಿತು. ವಿತೌಟ್ ಎನಿ ಬ್ಯಾಂಕ್ ಆಫರ್ ಮತ್ತು ಎನಿ ಕ್ರೆಡಿಟ್ ಕಾರ್ಡ್ ಆಫರ್ ಇಲ್ದಿರ ನಾನು ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಾಗಿ. ಅದೇನಾದರೂ ನಾನು ಕ್ರೆಡಿಟ್ ಕಾರ್ಡು ಅವು ಇವೆಲ್ಲ ಮಾಡಿದರೆ ಅಲ್ಲಿಗೂ ನಮಗೆ ಕೆಲವು ಪರ್ಸಂಟೇಜ್ ಡಿಸ್ಕೌಂಟ್ ಕೂಡ ನಮಗೆ ಸಿಗ್ತಾಯಿತ್ತು ಆ್ಯಕ್ಚುಲಾಗಿ. ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ ನೋಡಿ. ನಿಜವಾಗ್ಲೂ ಒಳ್ಳೆಯ 120 ಹರ್ಟ್ಸ್ನ ಒಂದು ಸ್ಮೂತ್ ರಿಫ್ರೆಶ್ ರೇಟ್ ಇದೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ ಬಜೆಟ್ಗೆ ಕಣ್ಣು ಮುಚ್ಕೊಂಡು ತಗೋಬೋದು, ಬೆಂಕಿ ಅಂತಲೇ ಹೇಳ್ತೀನಿ. ಮತ್ತು ನಾವು ನೋಡೋದಾದರೆ ಮೇನಾಗಿ ಈಗ ಫಾಸ್ಟ್ ಚಾರ್ಜಿಂಗ್ ಇರಬೇಕು, ಕೇಪಬಿಲಿಟಿ ಇರಬೇಕು, ಫಾಸ್ಟ್ ಚಾರ್ಜಿಂಗ್ ಇರಬೇಕು. ಮತ್ತು ಡ್ಯುಯಲ್ ಸಿಮ್ ಇರಬೇಕು. ಡ್ಯುಯಲ್ ಸಿಮ್ ಕೇಪಬಿಲಿಟಿನ ಚೆಕ್ ಮಾಡಿಬಿಡೋಣ ಏನಿದೆ ಅಂತ ಹೇಳಿ ನಾವು. ಓಕೆನಾ, ಕಾಣ್ತಾ ಇದೆ ನೋಡಿ ನಿಮಗೆ. ಇದು 2 ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ ಸಹ ನಾವು ಇದರಲ್ಲಿ ಹಾಕ್ಕೋಬೋದು. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಇನ್ನೇನು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಬ್ಯಾಟ್ರಿ ಚೆನ್ನಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು, ಲುಕ್ಕಲ್ಲಿ ಚೆನ್ನಾಗಿರಬೇಕು, ಫುಲ್ ಸ್ಕ್ರೀನ್ ಇರಬೇಕು. ಇಷ್ಟು ಮೇಯ್ನ್ ಪಾರ್ಟ್ ನಾವು ನೋಡೋದು. ಯಾರೇ ಆಗಲಿ ಫೋನ್ ತೊಗೋಬೇಕಾದ್ರೆ ನಿಮಗೆ ಕ್ಯಾಮ್ರಾ ಸೆಟಪ್ ಮಾತ್ರ ಯಾವ ರೀತಿ ಬೆಂಕಿಯಾಗಿ ಕಾಣ್ತಾ ಇದೆ ನೋಡಿ. ನೋಡೋಣ ಕ್ಯಾಮ್ರಾ ಸೀನ್ಸ್ ಯಾವ ರೀತಿ ಇದು ಕ್ಯಾಮ್ರಾ ಹಿಡಿಯುತ್ತೆ ಅಂತೇಳಿದ್ರೆ, ಪಿಕ್ಚರ್ಸ್ ಯಾವ ರೀತಿ ಹಿಡಿಯುತ್ತೆ ಅಂತೇಳಿ ಚೆಕ್ ಮಾಡಿಬಿಡೋಣ. ಓಕೆನಾ, ಮುಂದುಗಡೆ ಒಂದು ಟಾಯ್ ಇಟ್ಟಿದ್ದೀನಿ. ಈ ಸ್ಕ್ರೀನು ಓವರ್ ಬ್ರೈಟ್ ಇರೋದಕ್ಕೆ ನನಗನ್ನಿಸ್ತಾ ಇದೆ, ನಿಮಗೆ ಕ್ಯಾಮ್ರಾ ಅಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಓವರ್ ಸ್ಯಾಚುರೇಟ್ ಅನಿಸುತ್ತೆ. ನೋಡೋಣ, ಒಂದು ಫೋಟೋ ಹಿಡಿದು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಪರವಾಗಿಲ್ಲ ಗುರು, ಪರವಾಗಿಲ್ಲ, ಏನು ಅಷ್ಟೊಂದು ಏನು ಮೋಸ ಇಲ್ಲ. ಮತ್ತು ನಮಗೆ ಒಂದು ಕ್ಯಾಮ್ರಾ ಇಂಟರ್ಫೇಸ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಫಸ್ಟು ನೈಟಲ್ಲಿ ಯಾವುದೇ ಒಂದು ಫೋಟೋಸ್ ಹಿಡಿದ್ರೆ ನಿಮಗೆ ಸ್ವಲ್ಪ ಈ ಸೆನ್ಸರ್ ಏನಪ್ಪ, ನೈಟ್ ಅಂತ ಹೇಳಿದ್ರೆ ಎಲ್ಲ ಕ್ಯಾಮ್ರಾಸು ನೈಟಲ್ಲಿ ಒಳ್ಳೆ ಪಿಕ್ಚರ್ನ ನಮ್ಗೆ ತರುತ್ತೆ ಅಂತಲ್ಲ. ಅದರಲ್ಲಿ ಕೆಲವು ಸೆನ್ಸರ್ಸ್ ಇದೆ, ಸೋನಿ ಸೆನ್ಸರ್ಸ್ ಅವೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಲೋ ಲೈಟ್ ಇತ್ತು ಅಂತ ಹೇಳಿದ್ರೆ ಕೂಡ ಅದು ಆ ಸೆನ್ಸರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೆಲವು ಲೈಟ್ನ ತುಂಬುತ್ತೆ ಆ ಒಂದು ಪಿಕ್ಗೆ. ತುಂಬಿ ನಮಗೆ ಒಂದು ಆ ಪಿಕ್ನ ಕತ್ತಲಲ್ಲಿರೋ ಜಾಗದಲ್ಲೆಲ್ಲ ಸ್ವಲ್ಪ ಬೆಳಕಿರೋ ಥರ ನ್ಯಾಚುರಲ್ಲಾಗಿ ಕಾಣೋ ಥರ ಅದೊಂದು ಪ್ರೋಸೆಸ್ ಮಾಡುತ್ತೆ. ಅದು ಬಿಟ್ಟರೆ ನಮಗೆ ಸ್ಟ್ರೀಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ವಿಡಿಯೋ ಅಲ್ಲಿ 1000 ಫುಲ್ HD ಇದೆ, 4K ಇಲ್ಲ ಅಂತ ಅಂದ್ಕೊತೀನಿ. ಓಕೆನಾ, 4K ಇಲ್ಲ ಇದರಲ್ಲಿ, ಫುಲ್ HD ಇದೆ. ಅದು ಬಿಟ್ಟರೆ ಫೋಟೋ ಅಲ್ಲಿ ನಮಗೆ ಗೂಗಲ್ ಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಪೋರ್ಟ್ರೇಟ್ ಅಷ್ಟೇ, ಪೋರ್ಟ್ರೇಟ್ ನೋಡೋಣ ಯಾವ ರೀತಿ ಪೋರ್ಟ್ರೇಟ್ ಕ್ಯಾಚಪ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಇದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ ಕಾರಣ ಮಾತ್ರ, ನೋಡೋಣ ಯಾವ ರೀತಿ ಪ್ರೊಸೆಸ್ ಆಗಿದೆ ಅಂತೇಳಿ. ನನಗೇನೋ ಪೋರ್ಟ್ರೇಟ್ ಏನು ಇಷ್ಟ ಆಗಿಲ್ಲ, ಪ್ರೊಸೆಸಿಂಗ್ ಆಗಿದ್ದು ನೋಡಿ ಸ್ವಲ್ಪ ಅಷ್ಟೊಂದೇನೋ ನನಗೆ ಪೋರ್ಟ್ರೇಟ್ ಇಷ್ಟ ಆಗಿಲ್ಲ. ಓಕೆ, ಆ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅನಿಸ್ತಿದೆ ನೋಡಿ. ನಿಮಗೆ ಬ್ಯಾಕ್ ಸೈಡ್ ಬ್ಲರ್ ಆಗಿದೆ, ಕೆಲವು ಕಡೆ ಸ್ವಲ್ಪ ಒರಿಜಿನಲ್ ಪಿಕ್ ಏನೋ ಕಾಣ್ತಾ ಇದೆ. ಮತ್ತು ಇದು ಬಂದು 64 ಮೆಗಾಪಿಕ್ಸೆಲ್ನ ಒಂದು ಫುಲ್ ಕ್ಯಾಮ್ರಾ ಅಂತ ಹೇಳಿದ್ರೆ ಪ್ರೋ ಅಂತ ಹಾಕ್ತಾರಲ್ಲ ಕೆಲವು ಮಾಡಲ್ಸಲ್ಲಿ, ಇದು
ಇದು ನಮ್ಗೆ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ಇದು ಸಹ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಓವರಾಲ್ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಅನಿಸುತ್ತೆ ನನಗೆ. ನೋಡಿ ಕಾಣ್ತಾ ಇದೆ. ಅದು ಬಿಟ್ಟರೆ ಮತ್ತು ಮೂರ್ ಅಂತ ಇದೆ. ಮೂವಲ್ಲಿ ತಿರ್ಗಾ ಅಲ್ಲಿ ಪ್ರೋ ಬರ್ತಾಯಿದೆ. ಪ್ರೋ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿ. ಎಲ್ಲ ಒಂದು ಕ್ಯಾಮ್ರಾ ಫೋಟೋಗ್ರಾಫರ್ ಆಗಿದ್ದರೆ ಇದು ಏನು ಎತ್ತ ಅಂತ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮಗೆ ನೋಡಿ ಶಟರ್ ಇದೆ, ISO ಇದೆ, ಫೋಕಸ್ ಇದೆ, WB ಇದೆ, EV ಇದೆ. ಇದೆಲ್ಲ ಕೆಲವು ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಫೋಟೋ ಹಿಡಿತಾರೆ. ನಾರ್ಮಲ್ ಕ್ಯಾಮ್ರಸಲ್ಲೇ ಒಳ್ಳೆ HD ಅಂತ ಹೇಳಿದ್ರೆ ಒಳ್ಳೆ ಈ DSLR ಥರ ಕೆಲವರೆಲ್ಲ ಮಾಡ್ತಾರೆ. ಮತ್ತು ಅದು ಬಿಟ್ಟು ನಮಗೆ ಇಲ್ಲಿ ಸ್ಲೋ ಮೋಷನ್ ಸಿಗ್ತಾ ಇದೆ, ಪೆನೋರಾಮಾ ಒಂದು ಸಿಗ್ತಾ ಇದೆ, ಮತ್ತು ಫಿಲಮ್ ಅಂತ ಒಂದಿದೆ. ಫಿಲಮ್ ಅಂತ ಹೇಳಿದ್ರೆ ಇದೂ ಅಷ್ಟೇ. ಅದು ಬಿಟ್ಟರೆ ಮತ್ತು ನಿಮಗೆ ಸ್ಲೋ ಮೋಷನ್ ಇದೆ, ಟೈಮ್ ಲ್ಯಾಪ್ಸ್ ಇದೆ, ಡ್ಯೂಯಲ್ ವ್ಯೂ ವೀಡಿಯೋ ಅಂತ ಇದೆ. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಈ ನಡುವೆ ಎಲ್ಲದರಲ್ಲೂ ಈ ಒಂದು ಡ್ಯೂಯಲ್ ವ್ಯೂ ವೀಡಿಯೋ ಬರ್ತಾ ಇದೆ ಎಲ್ಲ ಕಡೆ. ನೀವು ಯಾರೇ ಒಬ್ಬರು ವ್ಲಾಗಿಂಗ್ ಮಾಡೋ ರೀತಿ ಇದ್ದರೆ ನೋಡಿ, ಈ ಥರ ಆನ್ ದ ಎಬೋ ಸ್ಕ್ರೀನಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾನು ವರ್ಕ್ ಆಗ್ತಾ ಇರುತ್ತೆ, ಬ್ಯಾಕ್ ಕ್ಯಾಮ್ರಾನು ವರ್ಕ್ ಆಗ್ತಾ ಇರುತ್ತೆ. ಇದರಲ್ಲಿ ಕೂಡ 3 ಡಿಸೈನ್ ಕೊಟ್ಟಿದ್ದಾರೆ. ಒಂದು ನಿಮಗೆ ಈ ರೀತಿ ಬರುತ್ತೆ ರೆಕ್ಟ್ಯಾಂಗಲ್ ಟೈಪು, ಇನ್ನೊಂದು ಸರ್ಕಲ್ ಟೈಪ್ ಬರುತ್ತೆ, ಇನ್ನೊಂದು ಟಿಲ್ಟ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಅಂತ ಹೇಳಿದ್ರೆ ಒಂದೇ ಸ್ಕ್ರೀನ್ ಆಫು ಫ್ರಂಟ್ ಕ್ಯಾಮ್ರಾಗೆ ಬ್ಯಾಕ್ ಕ್ಯಾಮ್ರಾಗೆ. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಡ್ಯೂಯಲ್ ವ್ಯೂ ವಿಡಿಯೋ ಇದು ಚೆನ್ನಾಗಿದೆ. ಮತ್ತು ಇದರಲ್ಲಿ ಫ್ಲ್ಯಾಶ್ ಸಹ ಇದೆ. ಫ್ಲ್ಯಾಶಲ್ಲಿ ಒಂದು ಶಾರ್ಟ್ ಹಿಡಿದು ನೋಡೋಣ. 64 ಮೆಗಾ ಪಿಕ್ಸೆಲಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಪ್ರೊಸೆಸಿಂಗ್ ಯಾವ ರೀತಿ ಮಾಡುತ್ತೆ ಅಂತ ನೋಡೋಣ. ನೋಡಿ ಕಾಣ್ತಾ ಇದೆ ವಿತ್ ಫ್ಲ್ಯಾಶ್. ಇದು ಆಗಲೇ ಹಿಡಿದಿದ್ದು. ಇದು ಬಂದು ವಿತೌಟ್ ಫ್ಲ್ಯಾಶ್. ಇದು ವಿತೌಟ್ ಫ್ಲ್ಯಾಶು, ಇದು ವಿತ್ ಫ್ಲ್ಯಾಶ್ ಅಂತ ಹೇಳಿದ್ರೆ ಫ್ಲ್ಯಾಶ್ ನಾರ್ಮಲಾಗಿ ಫ್ಲ್ಯಾಶ್ ವರ್ಕ್ ಆಗೋದು ಎಲ್ಲ ಕ್ಯಾಮ್ರಾಸಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಆಬ್ಜೆಕ್ಟ್ ಏನಿರುತ್ತೋ ಅದನ್ನು ಮಾತ್ರ ಹೈಲೈಟ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಆಬ್ಜೆಕ್ಟ್ನ ಡಾರ್ಕ್ ಅಂತ ಹೇಳಿದ್ರೆ ನಾರ್ಮಲ್ ಕಲರಿಗೆ ಬಿಟ್ಬಿಡುತ್ತೆ ಅದು. ಹಾಗಾಗಿ ಇಲ್ಲೇ ಕಾಣ್ತಾ ಇದೆ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ ನೋಡಿ ಅಲ್ವಾ. ಹಾಗಾಗಿ ಕ್ಯಾಮ್ರಾ ಓಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಡೇ ಶಾರ್ಟ್ಸು ನಾನು ನಿಮಗೆ ಹಿಡಿದು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ನೋಡಿ ನೀವೇ ಜಡ್ಜ್ ಮಾಡಿ ಯಾವ ರೀತಿ ಇದೆ ಇದರಲ್ಲ ಒಂದು ಕ್ಯಾಮ್ರಾ ಯಾವ ರೀತಿ ಇದೆ ಅಂತೇಳಿ. ಮತ್ತು ನೋಡಿ ಕಾಣ್ತಾ ಇದೆ ನಿಮಗೆ ಅನ್ವಾಂಟೆಡ್ ಆ್ಯಪ್ಸು ಕೆಲವೆಲ್ಲ ಇದೆ ಒಂಥರ. ಆದರೆ ಇದರ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಿಜವಾಗ್ಲೂ. ಪರವಾಗಿಲ್ಲ, ತುಂಬ ಅಕ್ವರ್ಡಾಗಿ ಏನೂ ಇಲ್ಲ. ಹಾಗಾಗಿ ರಿಯಲ್ಮಿ ಅವರು ಈ ಒಂದು ಅನ್ವಾಂಟೆಡ್ ಆ್ಯಪ್ಸ್ನ ಸಹ ಅವರೇನಾದರೂ ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಸ್ಪೆಷಲ್ ಫೀಚರ್ಸ್ ಅಂತ ಇದೆ, ಸ್ಪ್ಲಿಟ್ ಸ್ಕ್ರೀನ್ ಅಂತ ಇದೆ. ನಾವಿಲ್ಲೇ ಸಹ ನಾವು ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೋಬೋದು. 3 ಫಿಂಗರ್ಸ್ನ ಇಟ್ಕೊಂಡು ಒಂದೇ ಸರಿ ಮಾಡಿದ್ರೆ ಸ್ಪ್ಲಿಟ್ ವ್ಯೂ ಬರುತ್ತೆ. ಫ್ಲೆಕ್ಸಿಬಲ್ ವಿಂಡೋ ಅಂತ ಇದೆ. ತುಂಬ ಹೊಸ ಇದೆಲ್ಲನೂ ಕೊಟ್ಟಿದ್ದಾರೆ ಅವರು ಆ್ಯಕ್ಚುಲಾಗಿ. ಮತ್ತು ಸ್ಮಾರ್ಟ್ ಸೈಡ್ ಬಾರ್ ಅಂತ ಇದೆ. ನೀವು ಸೈಡ್ ಬಾರ್ ಅಂತ ಹೇಳಿದ್ರೆ ಅದೇ ಜಸ್ಟ್ ಹಿಂಗೆ ಸೈಡ್ ಬಾರ್ ಇದು ಮಾಡಿದ್ರೆ ನಿಮಗೆ ನೋಡಿ ಆನ್ ಮಾಡಿಬಿಟ್ಟು ಜಸ್ಟ್ ಹಿಂಗಂದರೆ ಇಲ್ಲಿ ಬಂತು ನೋಡಿ, ಇದು ಸ್ಮಾರ್ಟ್ ಸೈಡ್ ಬಾರ್. ಅದು ಇದೆಲ್ಲ ನಾನು ಇವಾಗ ಡಿಆಕ್ಟಿವೇಟ್ ಮಾಡ್ಕೊತೀನಿ. ಮತ್ತು ಕಿಡ್ ಸ್ಪೇಸ್ ಅಂತ ಇದೆ. ಓಕೆ, ಇವಾಗ ಈ ಕಾಲದಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲನೂ ಯೂಸ್ ಮಾಡ್ತಾ ಇರ್ತಾರಲ್ವ ತುಂಬ ಫೋನ್ಸು. ಅವ್ರೇನಾದರೂ ನಾನು ಯೂಸ್ ಮಾಡಬೇಕಪ್ಪ ಫೋನ್ ಕೊಡು ಅಣ್ಣ, ಅಪ್ಪ, ತಂಗಿ, ತಮ್ಮ ಯಾರಿರ್ತಾರಲ್ಲ ಕೊಟ್ಟರೆ ಚಿಕ್ಕ ಮಕ್ಕಳಿಗೆ ಆ್ಯಕ್ಚುಲಾಗಿ ಈ ಒಂದು ಆಪ್ಷನ್ ಆನ್ ಮಾಡಿಕೊಟ್ರೆ ಅವ್ರಿಗೆ ಆದಷ್ಟು 18+ ಈ ಥರ ಏನಾದರೂ ಇತ್ತು ಅಂತ ಹೇಳಿದ್ರು ಕೂಡ ನಮಗೆ ಬರೀ ಕಿಡ್ಸ್ ನೋಡುವಂತಹ ಒಂದು ವೀಡಿಯೋಸ್ ಆಗಲಿ, ಯಾವುದೇ ಒಂದು ವೆಬ್ಸೈಟ್ಸ್ ಆಗಲಿ ಎಲ್ಲನೂ ಅಷ್ಟೇ ಅನ್ವಾಂಟೆಡ್ ವೆಬ್ಸೈಟ್ಸ್ಗೆ ಅದು ಹೋಗೋದಿಲ್ಲ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಸಿಂಪಲ್ ಮೋಡ್ ಅಂತ ಇದೆ. ಇದು ಬಂದು ನಮಗೆ ಈಗ ಅದು ಏಜ್ ಆಗಿರೋರು ಯೂಸ್ ಮಾಡೋ ಥರ ಇದ್ದರೆ ಐಕನ್ಸ್ನೆಲ್ಲ ದೊಡ್ಡದಾಗಿ ಮಾಡಿಕೊಡೋದು ನೋಡಿ. ಈ ರೀತಿಯೆಲ್ಲ ನಮಗೆ ಒಂದು ಕೆಲವು ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಕೊಟ್ಟಿದ್ದಾನೆ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಸ್ಕ್ರೀನ್ ಶಾಟ್ ಎಲ್ಲ ಶಾರ್ಟ್ಕಟ್ಟಲ್ಲೇ ಕೊಟ್ಟಿದ್ದಾರೆ. ಗೆಸ್ಚರ್ಸ್ ಆ್ಯಂಡ್ ಮೋಷನ್ಸ್ ತುಂಬ ಸ್ಪೆಷಲ್ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ಈ ನಡುವೆ ಆ್ಯಕ್ಚುಲಾಗಿ ರಿಯಲ್ಮಿ ಅವರು. ಮತ್ತು ಬ್ಯಾಟ್ರಿ ಬಂದು ಇದರಲ್ಲಿ ನಮಗೆ 5000 mAh ಬ್ಯಾಟ್ರಿ ಸಿಗುತ್ತೆ. ನಾರ್ಮಲಾಗಿ ಆರಾಮಾಗಿ 5G ಯೂಸ್ ಮಾಡಿಕೊಂಡೆ ನಾವು ಒಂದಿನ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಇದು ನನಗೆ ತುಂಬ ಅಂತ ಹೇಳಿದ್ರೆ ನೀವು ನೋಡಿ ಇವಾಗ ಹಾಕ್ತೀನಿ. ಇದೇನು ಇದರ ಒಂದು
ಕ್ಯಾಮ್ರಾ ಮತ್ತು ವಿಡಿಯೋ ಮತ್ತು ಫೋಟೋ ಕ್ಲಾರಿಟಿ ಯಾವ ರೀತಿ ಇದೆ ಅಂತೇಳಿ ನೀವೇ ನೋಡಿ ಜಡ್ಜ್ ಮಾಡಿ, ಓಕೆನಾ. ನೋಡಿದ್ರಲ್ಲ ಇದರ ಒಂದು ವಿಡಿಯೋ ಕ್ಲಾರಿಟಿ ಯಾವ ರೀತಿ ಇತ್ತು ಮತ್ತು ಒಂದು ಕ್ಯಾಮ್ರಾ ಕ್ಲಾರಿಟಿ ಯಾವ ರೀತಿ ಇತ್ತು ಅಂಥೇಳಿ. ಏನು ಅನಿಸ್ತಾ ಇದೆ ನಿಮಗೆ ಜಡ್ಜ್ ಮಾಡಿ ನೀವೇ, ಓಕೆನಾ. ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಸಾಕು ಗುರು, ಇಷ್ಟೆಲ್ಲ ಇದ್ದರೂ ಸಾಕು ನಮಗೆ ಅನಿಸೋ ಥರ ಇದ್ದರೆ ಏನಂತೀರ ನೀವೇ ಕಮೆಂಟ್ ಮಾಡಿ. ಮತ್ತು ಏನು ಅನ್ನಿಸ್ತು ನಿಮಗೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಮಾಡೆಲ್ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾ, ನಿಮ್ಗೇನು ಅನ್ನಿಸ್ತು ಅದನ್ನು ಸ್ವಲ್ಪ ನನಗೆ ತಿಳಿದುಕೊಡಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ತುಂಬ ಜನ ಹೊಸಬ್ರು ವೀಡಿಯೋ ನೋಡ್ತಿದ್ದಾರೆ ಆ್ಯಕ್ಚುಲಾಗಿ ನಂದು, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಏನಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ರೆ, ಯಾವುದೇ ಒಂದು ಕಾಸು ಕಟ್ಟಂಗಿಲ್ಲ, ಏನೂ ಇಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಹಲವಾರು ವೀಡಿಯೋಸ್ನ ಅನ್ಬಾಕ್ಸ್ ಮಾಡಬೇಕು. ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್, ಏನೇ ಒಂದು ಗ್ಯಾಡ್ಜೆಟ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ನನಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆಬ್ರಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೂ ಬಾಯ್.